ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಹೋಳಿ ಹುಣ್ಣಿಮೆ. ಇವತ್ತು ನಮ್ಮ ಮನೆಗೆ ಒಬ್ಬರು ವಿಶೇಷವಾದ ಅತಿಥಿ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಮನೆಗಾಲೆನ. ಇವಾಗ ಅವ್ರ ಮುಖ ತೋರಿಸೋದೊಂದೇ ಬಾಕಿ ಇರೋದು. ಸ್ನೇಹಿತರೆ, ಅವರು ನಮ್ಮ ಮನೆಗೆ ಬಂದಿರೋದು ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಕಾಮೆಂಟ್ ಮಾಡಿ. ಅವ್ರ ಹೆಸರೇನು ಅಂತ ನೀವು ಹೇಳಬೇಕು ಸ್ನೇಹಿತರೆ. ಈ ಪ್ರಪಂಚದಲ್ಲಿ ಅವ್ರನ್ನ ಇಷ್ಟಪಡದೆ ವ್ಯಕ್ತಿಗಳೇ ಇಲ್ಲ. ಅವರು ತುಂಬ ವಿಶೇಷವಾದ ವ್ಯಕ್ತಿ ಅವರು. ಸ್ನೇಹಿತರೆ, ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ನೀವೆಷ್ಟು ಖುಷಿ ಪಡ್ತೀರಾ ಇಲ್ವೋ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ ಖುಷಿ ಪಡೋದೇ ನಮ್ಮದೊಂದು ಸಾಧನೆ ಅಂತ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ದುಡ್ಡು, ಕಾಸು, ಆಸ್ತಿ, ಅಂತಸ್ತು ಅವೆಲ್ಲದಕ್ಕಿಂತ ಮುಖ್ಯವಾದದ್ದು ನೆಮ್ಮದಿ. ನನಗಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನೋಡಿ, ಅವರೇ ನಮ್ಮ ಮನೆ ಅತಿಥಿ. ಈ ಪ್ರಪಂಚಕ್ಕೆಲ್ಲ ಕಾಮಧೇನು ಅವರು. ಕೇಳಿದ್ನೆಲ್ಲ ಕೂಡ ಕರುಣಾಮಯಿ. ನನ್ನ ಜೀವನದಲ್ಲೂ ಕೂಡ ನಾನು ಕೇಳಿದ್ನೆಲ್ಲ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೂ ಹಾಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮಪ್ಪ, ನನ್ನ ತಂದೆ. ಇವತ್ತು ಹೋಳಿ ಹುಣ್ಣಿಮೆ, ನಾಳೆ ಹೋಳಿ ಹಬ್ಬ. ಎಲ್ಲ ನನ್ನ ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬರ್ ಹಾಗೂ ವ್ಯೂವರ್ಸರ್ಗೆ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಕೂಡ ರಾಯರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಯಾಕಂದರೆ ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ತಾ ಇದ್ದೀರಾ. ನಿಮ್ಮಿಂದ ನಾವು ಸ್ನೇಹಿತರೆ, ನಿಮ್ಮ ಆಶೀರ್ವಾದ ಕೊನೆವರೆಗೂ ಹೀಗೆ ಇರಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ. ತುಂಬ ಬೇಜಾರಾಗುತ್ತೆ ಅದೊಂದು ವಿಷಯಕ್ಕೆ. ನಾನು ಮಾಡೋಂಥ ವಿಡಿಯೋ ನೀವು ಕೂಡ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಕೆಟ್ಟ ಕಾಮೆಂಟಂತೂ ದಯವಿಟ್ಟು ಹಾಕಬೇಡಿ. ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಇಷ್ಟ ಇಲ್ಲಾಂದರೆ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ. ನಾವು ಬಲವಂತ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಯಾವುದೇ ಒಂದು ವೈಯಕ್ತಿಕ ವಿಚಾರ ಅವರಿಗೆ ಸಂಬಂಧಪಟ್ಟಿರೋದು. ಹಾಗೆ ಹೇಳ್ತಾ ಇದ್ದೀನಿ. ಇಷ್ಟ ಇದ್ದರೆ ವಿಡಿಯೋ ನೋಡಿ. ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೂ ಕೂಡ ಕೇಳಿ. ನನಗೆ ಗೊತ್ತಿರೋವಷ್ಟು ನಾನು ಏನಾದರೂ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಜೀವನದಲ್ಲಿ ನೊಂದು ಬೆಂದು ಬೆಳೆದವರು ತುಂಬ ಜನ ಇದ್ದಾರೆ. ಅದರಲ್ಲಿ ನಾವು ಒಬ್ಬರು, ನೀವು ಒಬ್ಬರು. ಹಾಗೆ ಜೀವನದಲ್ಲಿ ಒಂದು ಸಲನಾದ್ರೂ ಒಳ್ಳೆ ಕೆಲಸ ಮಾಡಬೇಕು. ನಾವು ಬರೀ ಕೆಟ್ಟ ಕೆಲಸ ಮಾಡ್ಕೊಂಡಿದ್ರೆ ಆ ಭಗವಂತ ಎಂದಿಗೂ ಮೆಚ್ಚಲ್ಲ. ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ನಮ್ಮಿಂದ ಅಂದರೂ ದಯವಿಟ್ಟು ಕೆಟ್ಟದಂತೂ ಮಾಡೋಕ್ಕೆ ಹೋಗಬಾರ್ದು ಸ್ನೇಹಿತರೆ. ನಮ್ಮ ಕೈಲಿ ಅವ್ರಿಗೇನು ಎಲ್ಪ್ ಮಾಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ಇದ್ದು ಬಿಡೋಣ. ಪಾಪ ಅವ್ರ ಪಾಡಿಗೆ ಅವ್ರು ಹೆಂಗೋ ಚೆನ್ನಾಗೇ ಇರ್ತಾರೆ. ಅವರು ಯಾವುದೋ ಒಂದು ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ನಾವು ಅಡ್ಡಿ ಆಗೋದು ಬೇಡ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ನೀವು ಆರೋಗ್ಯ ಆಯಸ್ಸಿಂದ ಮತ್ತು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದರೆ ರಾಯರನ್ನ ಪೂಜೆ ಮಾಡಿ. ದಯವಿಟ್ಟು ಅವ್ರು ನಮಗೆ ಒಳ್ಳೆಯದೇ ಮಾಡ್ತಾರೆ. ಈ ವಿಷ ತುಂಬಿರೋ ಮನುಷ್ಯ ನಂಬಿ ನಾವು ಜೀವನ ಮಾಡೋದಕ್ಕಿಂತ ನಮ್ಮ ರಾಯರನ್ನ ನಂಬಿ ಜೀವನ ಮಾಡಿದ್ರೆ ನಿಜವಾಗ್ಲೂ ನಾವು ಜೀವನದಲ್ಲಿ ಚೆನ್ನಾಗಿರ್ತೀವಿ. ಬಣ್ಣದ ಮಾತಾಡಿ ನಮ್ಮನ್ನು ಕತ್ತು ಕೊಯ್ಯೋ ಜನಗಳ ಮಧ್ಯೆ ನಾವು ಜೀವನ ಮಾಡೋಕ್ಕಿಂತ ನಮ್ಮ ಪಾಡಿಗೆ ನಾವು ಜೀವನ ಮಾಡಿದ್ರೆ ತುಂಬ ಚೆನ್ನಾಗಿರ್ತೀವಿ. ನೆಮ್ಮದಿಯಿಂದ ಜೀವನ ಬೇಕು. ಒಂದು ಒಳ್ಳೆ ಕೆಲಸ ಬೇಕು. ಯಾವುದೋ ಒಂದು ಪುಟ್ಟ ಕೆಲಸ ಆದರೂ ಪರವಾಗಿಲ್ಲ. ಆ ಕೆಲಸನ ನಾವು ಪ್ರೀತಿಯಿಂದ ಮಾಡಿ ಅದರಿಂದ ನಾವು ಜೀವನ ಮಾಡೋಣ. ನಮಗೆ ದೊಡ್ಡ ಕೆಲಸ ಬೇಕು, ಹಣ ಆಸ್ತಿ ಬೇಕು ಅಂತ ಒಂದೇ ಸಲ ಏನೋ ಮಾಡೋಕ್ಕೋಗಿ ನಮ್ಮ ಜೀವನನ ಹಾಳು ಮಾಡ್ಕೊಳ್ಳೋದು ಬೇಡ. ನಾವೇನಾದರೂ ಮುಂದೆ ಬೆಳಿಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಚಿಕ್ಕದ್ರಿಂದ ದೊಡ್ಡದು ಎಲ್ಲ ಒಂದೇ ಸಲ ಎಲ್ಲನೂ ಐಶ್ವರ್ಯ ನಮಗೆ ಬಂದು ಇದಾಗ ಸೇರಲ್ಲ. ಒಂದೊಂದು ರೂಪಾಯಿ ಕೂಡಿ ಕುದ್ರೆ ನಾಳೆ ಕೋಟಿ ಆಗುತ್ತೆ. ಹಾಗೆ ಸ್ನೇಹಿತರೆ, ರಾಯರು ನಿಜವಾಗ್ಲೂ ಅನುಗ್ರಹ ಮಾಡೇ ಮಾಡ್ತಾರೆ. ಯಾಕಂದರೆ ನಾನು ಅವ್ರಿಗೆ 100%ಗಿಂತ ಹೆಚ್ಚಾಗಿ ನಂಬಿದ್ದೀನಿ. 100ಕ್ಕೆ 100 ಅಂತಾರಲ್ಲ ಆ ರೀತಿ. 100ಕ್ಕೆ 200 ಅಲ್ಲ, 1000 ಅಂತ ಹೇಳಿದ್ರೂ ಕಮ್ಮಿ ಆಗುತ್ತೆ. ಅದು
ನಾನು ಅಷ್ಟು ನಂಬಿದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ನೋಡಿ, ಎಲ್ಲಾದರೂ ಒಂದು ನ್ಯಾಯ ನೀತಿ ಧರ್ಮ ಅಂತ ಇದೆ ಅಂದರೆ ಅದು ರಾಯರು ನಮ್ಮ ಮೇಲೆ ಅನುಗ್ರಹ ತೋರಿಸೋದ್ರಿಂದ ಇದೆ. ದಯವಿಟ್ಟು ರಾಯರನ್ನ ಪೂಜೆ ಮಾಡಿ. ಯಾರ ಮನೆಗೆಲ್ಲ ರಾಯರ ಫೋಟೋ ಇಲ್ಲಾಂದರೆ ದಯವಿಟ್ಟು ರಾಯರ ಫೋಟೋ ತಗೊಂಬಂದು ಪೂಜೆ ಮಾಡಿ. ಅದರಿಂದ ಏನು ತಪ್ಪಾಗಲ್ಲ. ಅಂದರೆ ರಾಯರ ಪೂಜೆ ಮಾಡಿದ ದಿನ ಮಾತ್ರ ಯಾವುದೇ ಕಾರಣಕ್ಕೂ ನಾನ್ ವೆಜ್ ತಿನ್ನೋಕೆ ಹೋಗಬೇಡಿ. ಅವತ್ತು ಒಂದು ದಿನ ಕಂಟ್ರೋಲ್ ಮಾಡ್ಕೊಳ್ಳಿ, ಏನಾದರೂ ಮಾಡಿ. ಮಿಕ್ಕಿದ ದಿನ ಬೇಕಾದ್ರೆ ತಿನ್ಕೊಂಡಿವ್ರಂತೆ. ಸ್ನೇಹಿತರೆ, ನನಗಂತೂ ರಾಯರು ಹೂ ಪ್ರಸಾದ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ನನಗೆ ಯಾವ ಆಸ್ತಿ ಅಂತಸ್ತು ಕೂಡ ಬೇಡ. ಒಂದಿನ ಮುಂದೆ ಸಿಗ್ಬೋದು ಅದು. ಆದರೆ ರಾಯರು ನಮಗೆ ಅನುಗ್ರಹ ಮಾಡ್ತಾರಲ್ಲ, ಅದು ತುಂಬ ಅಪರೂಪ. ನನ್ನ ಜೀವನದಲ್ಲಿ ಏನೇ ಕಷ್ಟಗಳಿರಲಿ, ನೋವುಗಳಿರಲಿ, ಅದೆಲ್ಲನೂ ಕೂಡ ಒಂದರ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ನನ್ನ ಜೀವನದಲ್ಲಿ ಎಲ್ಲ ನೋವುಗಳಿಗೂ ಒಂದು ಔಷಧಿ ಸಿಗಬೇಕು ಅಂದರೆ ನಮ್ಮ ರಾಯರು ಮಾತ್ರ ಅದಕ್ಕೆ ಸಪೋರ್ಟ್ ಮಾಡೋಕ್ಕಾಗೋದು. ಅದಕ್ಕೆ ನಾನು ಹೇಳೋದು, ರಾಯರನ್ನು ಪೂಜೆ ಮಾಡಿ. ದಯವಿಟ್ಟು ಪ್ರತಿದಿನ ಒಂದಿನ ಆದರೂ ರಾಯರನ್ನ ಸ್ಮರಣೆ ಮಾಡಿ. ಎಲ್ಲಾದರೂ ಕೂಡ ನಮಗೆ ಒಂದು ಅವಕಾಶ ಇರುತ್ತೆ. ನಾವೇನೇ ತಪ್ಪು ಮಾಡಿದರೂ ಕೂಡ ಅದನ್ನು ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ತಾರೆ. ಅದನ್ನು ತಿದ್ಕೊಂಡು ನಾವು ಒಳ್ಳೆಯ ಜೀವನ ಸಾಗಿಸೋಣ ಸ್ನೇಹಿತರೆ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಎಲ್ಲರಿಗೂ, ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಈ ಪುಟ್ಟದೊಂದು ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.